ನೋಟ್ಸ್ ಮಾಡಿಕೊಳ್ಳುವುದು ವೆರಿ ಇಂಪಾರ್ಟೆಂಟ್. ನೋಟ್ಸ್ ಮಾಡಿಕೊಳ್ಳುವುದರಲ್ಲಿ ಎರಡು ನೋಟ್ಸ್ ಗಳಿವೆ. ಒಂದು ಲಾಂಗ್ ಫಾರ್ಮೆಟ್ ನೋಟ್ಸ್, ಇನ್ನೊಂದು ಅತ್ಯಂತ ಚಿಕ್ಕದಾಗಿರುವಂತಹ ನೋಟ್ಸ್ ಗಳನ್ನ ಮಾಡ್ಕೋಬೇಕು. ನೀವು ಎಷ್ಟು ಓದ್ತಿರೋ ಆ ಓದಿದ ಎರಡು ಪಟ್ಟು ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ನಿಮ್ಮದೇ ಇರುವಂತ ನೋಟ್ಸ್ ಯಾವ್ದೋ ಎಷ್ಟೋ ಜನ ಕೇಳ್ತಾರೆ, ಸರ್ ನೀವು ನೋಟ್ಸ್ ಅದನ್ನ ಕೊಡ್ರಿ, ನೀವು ಬರ್ದು ನೋಟ್ಸ್ ಅದನ್ನ ಕೊಡ್ರಿ. ಅದು ಆತರ ಅಲ್ಲ, ನಿಮ್ಮದೇ ಇರುವಂತ ನೋಟ್ಸ್ ಮಾಡ್ಕೋಬೇಕು. ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ದೂರಸಮುದ್ರದ ಹೊಯ್ಸಳರು, ಆ ನೋಟ್ಸ್ ಅನ್ನ ಹೇಗಿರಬೇಕು ಅಂತಂದ್ರೆ ಅತ್ಯಂತ ಅಚ್ಚುಕಟ್ಟಾಗಿರುವಂತಹ ಹ್ಯಾಂಡ್ ರೈಟಿಂಗ್ಗಳು, ಆಮೇಲೆ ಸ್ಥಾಪಕ ಯಾರು, ರಾಜಲಾಂಛನ ಯಾವುದು, ಆಡಳಿತಕ್ಕೆ ಭೇಟಿ ಕೊಟ್ಟಂತ ವಿದೇಶಿಗರು ಯಾರು, ಆ ವಿದೇಶಿಗರ ಬರೆದಂತಹ ಪ್ರಸಿದ್ಧವಾಗಿರುವಂತಹ ಗ್ರಂಥಗಳು ಯಾವುವು, ರಾಜ ಮಹಾರಾಜರ ಪ್ರಸಿದ್ಧವಾಗಿರುವಂತಹ ಬಿರುದುಗಳು ಯಾವುವು, ಇವುಗಳನ್ನ ನೀವು ಅಧ್ಯಯನ ಮಾಡುವುದರಿಂದ, ಆ ನೋಟ್ಸ್ ಗಳನ್ನ ಮಾಡಿಕೊಳ್ಳುವುದರಿಂದ, ಮತ್ತೆ ಹೆಂಗ್ ನೋಟ್ಸ್ ಇರಬೇಕು ಅಂದ್ರೆ ಟ್ರಿಕ್ ಗಳನ್ನ ಯೂಸ್ ಮಾಡಬೇಕು. ನಿಮ್ಮದೇ ಆಗಿರುವಂತಹ ಟ್ರಿಕ್ಗಳು ಹೇಳಿ. ನಾನು ಟ್ರಿಕ್ ಹೇಳ್ತೀನಿ. ಸೋಮು 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 ಶಾಲು चुमी सभी मुझको खाना हुआ तब चलेगा. सोमू शालू चुमी सभी मुझको खाना हुआ तब चलेगा. सोलिगरू कर्नाटक, मुंडरू झारखंड, चैंपियन अंडमान निकोबार, लुसिया मिजोराम, चुटिया आसाम, मीनोर राजस्थान, संतानरू पश्चिम बंगाल, बिल्लरू गुजरात, मुरारी मध्य प्रदेश, जरवा अंडमान निकोबार, कोंडरू ओडिशा, काशी मेघालय, नागा नागालैंड, उर्ली केरಳ, वर्ली महाराष्ट्र, तोडिगा तमिलनाडु, गोंडा मध्य प्रदेश, चंचु आंध्र प्रदेश, लक्षा सिक्किम, गड्डी हिमाचल प्रदेश. ಇಂತ ಒಂದು 1000 ಫಾರ್ಮುಲಾಗಳನ್ನು ನಡೆದಿದೆ. ಇವೇನಂತಂದ್ರೆ ಭಾರತ ದೇಶದ ಪ್ರಮುಖವಾಗಿರುವಂತಹ ಬುಡಕಟ್ಟು ಜನಾಂಗ ಇದು. ನಮ್ಮ ದೇಶದ ಪ್ರಮುಖವಾಗಿರುವಂತಹ ಬುಡಕಟ್ಟು ಜನಾಂಗ. ಈ ಕ್ವಶನ್ ಹಿಂಗೆ ಕೇಳ್ಬಿಡ್ತಾರೆ, ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವುವು, ಪ್ರಮುಖ ಹುಲ್ಲುಗಾವಲುಗಳು ಯಾವುವು, ಪ್ರಮುಖ ಬೆಟ್ಟಗಳು ಯಾವುವು, ಬೆಟ್ಟಗಳ ವಿಧಗಳು ಯಾವುವು, ಮಣ್ಣಿನ ವಿಧಗಳು ಯಾವುವು, ಬೆಳೆಗಳ ವಿಧಗಳು ಯಾವುವು, ದೇಶದಲ್ಲಿ ಯಾವ ದಿಕ್ಕಿಗಳಿಗೆ ನದಿಗಳು ಹರಿತಾ ಇರ್ತವೆ, ಆ ನದಿಗಳಿಗೆ ಉಪನದಿಗಳ ವಿಶೇಷ ಏನು, ನದಿ ಪಾತ್ರ ಯಾವ ರೀತಿ ಹರಿತದೆ, ನದಿಗಳು ನಿರ್ಮಾಣ ಮಾಡುವ ಜಲಪಾತಗಳ ಮೇಲೆ ಕ್ವಶನ್ ಕೇಳ್ತಾನೆ. ಅಂದ್ರೆ ಗೌರ್ಮೆಂಟ್ ಪುಸ್ತಕದಲ್ಲಿರುವಂತಹ ಪಾಯಿಂಟ್ಗಳು ಏನಲ್ಲವಲ್ಲ, ಆ ಪಾಯಿಂಟ್ಗಳನ್ನ ನೀಟಾಗಿ ನೀವು ನೋಟ್ಸ್ ಮಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಕಥೆ ಬರಿಬಾರದಲ್ಲಿ ಕಥೆ ಕವನಗಳನ್ನು ಬರೆಯೋದಲ್ಲ, ಆ ನೋಟ್ಸ್ ಎಲ್ಲ ಹೆಂಗಿರ್ಬೇಕಂದ್ರೆ ಬಹಳ ಕಡಿಮೆ. ಈಗ 106 ತಿದ್ದುಪಡಿಗಳಾಗಿವೆ, ಸಂವಿಧಾನದ 106 ತಿದ್ದುಪಡಿಗಳನ್ನು ಬರೆಯಲ್ಲ. ಅಲ್ಲಿ 106 ತಿದ್ದುಪಡಿಗಳಲ್ಲಿ ಮೊದಲ ತಿದ್ದುಪಡಿ ಯಾವುದು, 7ನೇ ತಿದ್ದುಪಡಿ ಯಾವುದು, ಸಂವಿಧಾನದ 11ನೇ ತಿದ್ದುಪಡಿ ಏನು ಹೇಳ್ತದೆ, ನಮ್ಮ ದೇಶದ ರಾಜ ಮಹಾರಾಜರ ಬಿರುದು ಭಾಗಗಳನ್ನು ರದ್ದು ಮಾಡಿದ ತಿದ್ದುಪಡಿ ಯಾವುದು, ಭಾರತ ದೇಶದ ರಾಜ ಮಹಾರಾಜರ ಬಿರುದು ಭಾಗಗಳನ್ನು ರದ್ದು ಮಾಡಿದ ತಿದ್ದುಪಡಿ ಯಾವುದು, 26ನೇ ತಿದ್ದುಪಡಿ. ಯಾವ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಎನ್ನುವರು, 42ನೇ ತಿದ್ದುಪಡಿ. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ರದ್ದು ಮಾಡಲಾಯಿತು, 44ನೇ ತಿದ್ದುಪಡಿ. ಯಾವ ತಿದ್ದುಪಡಿಯನ್ನು ಮೊರಾರ್ಜಿ ದೇಸಾಯಿ ತಿದ್ದುಪಡಿ ಎಂದು ಕರೆಯುತ್ತಾರೆ, 44.